ಏನು ನಿಂದು ಅಕ್ಕನೊಂದೇ ಏಟು ಡಮಾರ್. ನಮಸ್ಕಾರ ಗುರು ಎಲ್ರಿಗೂ. ಇವತ್ತು ಬೆಳಗ್ಗೆ ಎದ್ದು ಸೀದಾ ಅಜ್ಜಿ ಊರಿಗೆ ಹೋಗೋಣ ಅಂತ ಹೊರಟೆ, ಗುಡ್ಡೇನಹಳ್ಳಿ ಕಡೆ. ಹೋಗ್ತಿದ್ದಂಗೆ ತುಂಬ ವೆರೈಟೀಸ್ ಫುಡ್ನ ಅಲ್ಲೇ ಇಟ್ಟು ರೆಡಿ ಮಾಡಿದ್ರು ನಮ್ಮವ್ವ. ಹಂಗೆ ಪಟಾಕಿ ಬಾಕ್ಸ್ ತಂದಿತ್ತು ನಮ್ಮ ಮಾಮ ಅಂತ ನೋಡ್ತಿದ್ದೆ. ಅಷ್ಟೊತ್ತಿಗಾಗಲೇ ನಮ್ಮವ್ವ ರೊಟ್ಟಿ ಬಳಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಾನು ರೊಟ್ಟಿ ತಿನ್ಬಿಟ್ಟು ಸೀದಾ ಊರ ಕಡೆ ಹೊರಟೆ. ಅಲ್ಲಿಂದ ಬರ್ತಿದ್ದಂಗೆ ಮಳೆ ಬಂದಿತ್ತಲ್ಲ, ಅದಕ್ಕೋಸ್ಕರ ಅಂತ ಹೊರಟು ನಾನು ನಮ್ಮವ್ವ. 3 ಕಿಲೋಮೀಟ್ರ್ ಸುತ್ತಾಡಿದ್ರೂ ಎಲ್ಲೂ ಸಿಗಲಿಲ್ಲ. ಇದು ಒಂದು ಚಿಕ್ಕ ಅಣಬೆ ಇತ್ತು, ಅದನ್ನು ನೋಡಿಕೊಂಡು. ಅದು ಆ್ಯಕ್ಚುಲಿ ಹುಚ್ಚಣ್ಬೆ ಅಂತ ಕರಿತೀವಿ. ಅದಾದಮೇಲೆ ಫೈನಲಿ ಒಂದು ಕಡೆ ಸಿಕ್ತು, ಆದರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಅಲ್ಲಿ ಎಲ್ಲ ಕಡೆ ಇದ್ದಾವೆ. ವಾ, ಹಿಂಗೇನ ಎದಳದಿವು. ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಾನು ಈ ಥರ. ಹೋಗ್ಬಿಟ್ಟವ ನೆನ್ನೆ ಬೈವು ಅಲ್ವಾ? ಇವತ್ತು ಖಾಲಿ ಹೋಯ್ತವ. ಇಲ್ಲೆಲ್ಲ ಉಕ್ಕೆವೆ. ಆ ಜಾಗ ಬಂದ್ಬಿಟ್ಟು ತೊರೆಯಿಂದ ಆ ಕಡೆ ಐತೆ. ತೊರೆಯಲ್ಲಿ ನೀರು ಜಾಸ್ತಿ ಹೋಗ್ತಿರೋ ಕಾರಣ ಜನಗಳು ಅಲ್ಲಿಗೆ ಯಾರೂ ಜಾಸ್ತಿ ಹೋಗಿಲ್ಲ. ಅದೊಂದು ಕಾರಣಕ್ಕೆ ಅಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕೆಟ್ಟೋಗ್ಬಿಟ್ಟೈತೆ ಎಲ್ಲ. ರೈಸ್ ಫೈನಲಿ ಇಷ್ಟು ಸಿಕ್ಕಿದೆ. ಇವಾಗ ಒಂಥರ ಬೇಜಾರಾಗ್ತಿದೆ. ನಿನ್ನೆ ಬಂದಿದ್ದಂತೂ ಅಲ್ಲಿ ಮಸ್ತ್ ಅಣಬೆ ಸಿಕ್ತಿತ್ತು, ಎಲ್ಲ ಹಾಗೆ ಕೊಳ್ತೋಗ್ಬಿಟ್ಟೈತೆ ಹುಳ ಆಗಿ. ಒಂಥರ ವೇಸ್ಟ್ ಅದಿನ. ಪ್ರಕೃತಿಯ ವಿಸ್ಮಯ. ಗೈಸ್, ಇದು ಆ್ಯಕ್ಚುಲಿ ಬೋರ್ವೆಲ್ಲು ನೋಡಿ. ನೀರು ಆಟೋಮೆಟಿಕ್ಕಾಗಿ ಉಕ್ಕಿ ಹೋಗ್ತಾ ಇದೆ. ಹಂಗೆ ಅಲ್ಲೇ ಬರ್ತಾ ತೆಂಗಿನ ಗಿಡದಲ್ಲಿ ಮೊಳಕೆ ಹೊಡೆದಿರೋದನ್ನ ನೋಡ್ದು. ಅದು ತೆಂಗಿನ ಗಿಡನ ಹಾಕೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಅದನ್ನ ಓಪನ್ ಮಾಡಿ ತಿಂದು. ಅದರೊಳಗೆ ಗೆಡ್ಡೆ ಥರ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ನೀವು ತಿಂದಿಲ್ಲ ಅಂತಂದರೆ ಟ್ರೈ ಮಾಡಿ. ಅದರೊಳಗೆ ಬೆಳ್ಳಗೆ ಒಂಥರ ಚೆನ್ನಾಗಿದೆ ತಿನ್ನೋದಕ್ಕೆ, ಟೇಸ್ಟ್ ಎಲ್ಲ. ಅದಕ್ಕೆ ಇನ್ನೂ ಏನೇನೋ ಮಿಕ್ಸ್ ಮಾಡ್ಕೊತಾರೆ, ಖಾರದ ಪುಡಿ ಅದು ಇದು ಎಲ್ಲ. ಉಪ್ಪು ಖಾರದ ಪುಡಿ ಎಲ್ಲ ನೆಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ತಂದಿದ್ದ ಅಣಬೆ ಇಷ್ಟ ಆಗಿದ್ದು, ಅದು ನೋಡಿಕೊಂಡು ಸಂಜೆ ಆನೆ ಕುರಿ ಆಟ ಆಡೋಕ್ಕೆ. ಓಕೆ, ಆನೆ ಹೆಂಗೆ ಹೊಡಿತೀಯ? ಆದಮೇಲೆ ಸಂಜೆ ಪಟಾಕಿ ಹೊಡೆಯೋಣ ಅಂತ ಶುರು ಮಾಡಿಕೊಂಡೆ. ಅದು ಹಾಕೋಕೆ ಬರ್ತಿರ್ಲಿಲ್ಲ, ನಮ್ಮ ಅಕ್ಕವ್ರ ಕೈಲಿ ಹಾಕ್ಸ್ಕೊಂಡು. ಇಲ್ಲಿ ಕರೆಕ್ಟಾಗಿ ಹಾಕಿದ್ದಿಲ್ಲಿ ಗೋ. ಹೋಗ್ಬೇಕಾಯ್ತು ಫ್ರೆಂಡ್. ಏನು ನಿಂದು ಅಕ್ಕನೊಂದೇ ಏಟು ಡಮಾರ್.